ಹೌದು, ಹೀಗೆ ಆರ್ಟಿಒ ಕಚೇರಿಗೆ ಟಿಪ್ಪರ್ ಲಾರಿಯನ್ನ ಅಡ್ಡಗಟ್ಟಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿತ್ರಾವತಿ ಬಳಿ ಇರುವ ಆರ್ಟಿಒ ಕಚೇರಿ ಬಳಿ. ಅಂದಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಕಿರುಗಂಬಿ ಗ್ರಾಮದ ಗೋಪಾಲಕೃಷ್ಣ ಎಂಬುವವರು 1 ವರ್ಷದ ಹಿಂದೆಯಷ್ಟೇ ಟಿಪ್ಪರ್ ಲಾರಿಯನ್ನ ಸ್ವಂತ ಜಮೀನುಗಳಿಗೆ ಮಣ್ಣು ಗೊಬ್ಬರ ರವಾನಿಸುವ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ರು. ಅದರಂತೆ ಗೋಪಾಲಕೃಷ್ಣ ಟಿಪ್ಪರ್ ಲಾರಿಯಲ್ಲಿ ಕೆಂಪು ಮಣ್ಣನ್ನು ಕೃಷಿ ತೋಟಕ್ಕೆ ರವಾನಿಸುವಾಗ ಅಡ್ಡಗಟ್ಟಿದ ಆರ್ಟಿಒ ಅಧಿಕಾರಿಗಳು ತಿಂಗಳ ಮಾಮೂಲು ಕೊಡ್ತಿಲ್ಲ, ಹೆಚ್ಚುವರಿಯಾಗಿ ಮಣ್ಣು ತುಂಬಿಕೊಂಡು ಹೋಗ್ತಿದೆಯಾ ಅಂತ ಅದು ಇದು ಅಂತ 40,000 ರೂಪಾಯಿ ದಂಡವನ್ನು ಕಟ್ಟಲು ಬರೆದುಬಿಟ್ಟಿದ್ದಾರಂತೆ. ಇದಕ್ಕೆ ಬೇಸತ್ತ ಗೋಪಾಲಕೃಷ್ಣ ಅವರು ಆರ್ಟಿಒ ಕಚೇರಿಯ ಗೇಟ್ಗೆ ಟಿಪ್ಪರ್ ಲಾರಿಯನ್ನು ಅಡ್ಡಲಾಗಿಟ್ಟು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೂರಾರು ಟಿಪ್ಪರ್ ಲಾರಿಗಳು ಓಡಾಟ ಮಾಡುತ್ತೆ, ಅದನ್ನು ನಿಲ್ಲಿಸೋದಿಲ್ಲ. ಯಾಕೆಂದ್ರೆ ಅವರು ಮಂತ್ಲಿ ಕೊಡ್ತಾರೆ. ನಮ್ಮಂತ ಬಡವರು ಸ್ವಂತಕ್ಕೆ ಒಂದೊಂದು ಲಾರಿ ಇಟ್ಕೊಂಡ್ರೆ ಮಂತ್ಲಿ ಬಂದು ಕೇಳ್ತಾರೆ. ಕೊಡ್ಲಿಲ್ಲ ಅಂದ್ರೆ ಈ ರೀತಿ ಅದು ಇದು ಅಂತ ಫೈನ್ ಆಗ್ತಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಸ್ಥಳಕ್ಕೆ 112 ಪೊಲೀಸರು ಆಗಮಿಸಿ ಕಚೇರಿಗೆ ಅಡ್ಡಲಾಗಿದ್ದ ಟಿಪ್ಪರ್ ಲಾರಿಯನ್ನ ತೆರವು ಮಾಡಿಸಿದ್ದಾರೆ. ಇಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒದವರು ವಿನಾಕಾರಣ ಮಂತ್ಲಿ ಕೊಡದೇ ಇರೋ ಗಾಡಿಗಳನ್ನು ಎಲ್ಲೇ ಇದ್ರೂ ಹಿಡ್ಕೊಂಡು ಏನೋ ಚೆಕ್ ರಿಪೋರ್ಟ್ ಅಂತ ಒಂದಿದು, ಇಲ್ಲ ಅಂದರೆ ಅದಿಲ್ಲ ಇದಿಲ್ಲ ಅಂತೇಳಿ ಸುಮ್ಮನೆ ವಿನಾಕಾರಣ ದಂಡ ಹಾಕೋದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಈಗ ಹೈವೇ ಅಲ್ಲೇ ಇಷ್ಟು ಗಾಡಿಗಳು ಓಡಾಡ್ತಿದ್ರು, ನಾವು ಹಳ್ಳಿಯಲ್ಲಿರೋರು ಬಂದು ಹಿಡ್ಕೊತಾ ಇದ್ದಾರೆ. ನಮ್ಮ ಗಾಡಿನ ಏನೋ ಚೆಕ್ ರಿಪೋರ್ಟ್ ಅಂತ ಬರೆದಿದ್ದಾರೆ, 40,000ಕ್ಕಿಂತ ಜಾಸ್ತಿ ಬರುತ್ತೆ ಅಂತೇಳಿ ನನಗೆ ನಿನ್ನೆಯಿಂದ ಲೆಕ್ಕ ಹೇಳ್ತಾ ಇದ್ದಾರೆ. ನಾವು ಸ್ವಂತಕ್ಕೆ ಇಟ್ಕೊಂಡಿರೋ ಗಾಡಿ 40,000ಕ್ಕಿಂತ ಜಾಸ್ತಿ ದಂಡ ಬಂದರೆ ನಾವು ಕಟ್ಟೋಕ್ಕಾಗೋದಿಲ್ಲ, ನಾವು ಇಷ್ಟೊಂದು ನಮ್ಗೆ ಬೇರೆ ಇನ್ಕಮ್ ಇರೋದಿಲ್ಲ ಇದರಲ್ಲಿ ಅಂತ ನಾನು ನಿನ್ನೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಕೇಳ್ತೀರಾ, ಅವರಷ್ಟು ಅವ್ರು ಇದ್ರು, ಬರ್ದಿದ್ದೀನಿ ಆಗೋಗಿದೆ, ಹೋಗು ಏನು ಮಾಡ್ಕೊ ಹೋಗು ಅಂತ. ಇನ್ನೊಬ್ಬರು ಇವ್ರು ARTO ಹತ್ರ ಹೋದರೆ ಅವ್ರು ಇದ್ಕೊಬಿಟ್ಟು ನನಗೂ ಇದಕ್ಕೆ ಸಂಬಂಧ ಇಲ್ಲ, ನಾನು ದಂಡ ಕಟ್ಸ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ ಅಂತ ಇವ್ರು ಹೇಳ್ತಾರೆ. ಬೇರೆ ಬಡವರು ಯಾರು ಕೈಲಾಗದವರು ಇರ್ತಾರೋ ಅವ್ರ ಗಾಡಿಗಳಿಗೆ ಮಾತ್ರ ಬರ್ತಾ ಇದ್ದಾರೆ. ರೂಲ್ಸ್ ವೈಲೇಷನ್ ಆಗಿದೆ. ಎಲ್ಲರಿಗೂ 18 ಟನ್ಗೆ ಫಿಕ್ಸ್ ಮಾಡಿ ಬಿಡಬೇಕು. ಅವ್ರದ್ದೇನು ಟ್ಯಾಕ್ಸ್ ಕಟ್ಟಿರ್ತಾರೋ ಅಷ್ಟು ವೆಯ್ಟ್ ಎಷ್ಟು ಹೊಡಿಬೋದೋ ಅಷ್ಟಕ್ಕೆ ಅವಕಾಶ ಮಾಡಿ ಕೊಡಬೇಕು. ಇವರೆಲ್ಲರ ಗಾಡಿ ಬಿಟ್ಬಿಟ್ಟು ನಾವು ಮಂತ್ಲಿ ಕೊಡ್ತಾ ಇಲ್ಲ ಅಂತ ನಮ್ಮ ಗಾಡಿ ಮಾತ್ರ ಹಿಡ್ಕೊಂಡು ದಂಡ ಹಾಕಿದ್ರೆ, ಹೀಗೆ ಬೇಕಾದ್ರೆ 10 ನಿಮಿಷ ರೋಡ್ಗೆ ಹೋಗೋಕ್ಕೆ ವೀಡಿಯೋ ಮಾಡಿ ಎಷ್ಟು ಗಾಡಿಗಳು ಬೇಕಾದರೂ ಹೋಗ್ತಾ ಇದೆ ಮೆಟೀರಿಯಲ್ ಗಾಡಿಗಳು. ಸರ್, ಮಣ್ಣು ಮತ್ತು ಗೊಬ್ಬರ ಹೊಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ ನಮ್ಮ ಸ್ವಂತ ತೋಟಕ್ಕೆ. ಅದನ್ನು ಎಲ್ಲಿ ದೂರ ಇರುತ್ತೆ ಅಲ್ಲಿಂದ ಗೊಬ್ಬರ ತರೋದಕ್ಕೆ ಬಳಸ್ಕೋತೀವಿ ನಾವು, ಅಷ್ಟೇ ಬಿಟ್ಟರೆ ಬೇರೆ ಏನಕ್ಕೂ ಇಲ್ಲ. ಏನೋ ಖಾಲಿ ಇದ್ದರೆ ಯಾರು ಬೇಕಾಗಿರೋರು ಇದ್ದರೆ ಒಂದು ಮಣ್ಣು ಗಿಣ್ಣು ಹೊಡ್ಕೊಳ್ಳೋಕ್ಕೆ ಇಲ್ಲ ಗೊಬ್ಬರ ಹೊಡ್ಕೊಳ್ಳೋಕೆ ಕಳಿಸ್ತೀವಿ. ಅದು ಬಿಟ್ಟರೆ ನಾವೇನು ಬಾಡಿಗೆಗೆ ಅಂತ ಏನು ಇಟ್ಕೊಂಡಿಲ್ಲ. ಸ್ವಂತ ಜಮೀನೆಲ್ಲ ಮುಳುಗೋ ಚಾನ್ಸಸ್ ಇದ್ದರೆ ಅಂಥದ್ದು ಕೊಡ್ಕೊಳ್ಳೋಕ್ಕೆ ಅಂತ ತಂದು ಇಟ್ಕೊಂಡಿದ್ದೀವಿ. ಬಾಡಿಗೆ ಕೊಡೋಕ್ಕಾಗದೆ ಟೈಮ್ ಗಾಡಿ ಬರದೆ ಕಾದು ನಾವು ಸ್ವಂತಕ್ಕೆ ಅಂತ ತೊಗೊಂಡ್ವಿ. ಬೇರೆ ಗಾಡಿ ಇಟ್ಕೊಂಡು ನಿಮ್ಮ ಗಾಡಿ ಎಲ್ಲ ಯಾಕೆ ಇಟ್ಕೊಂಡು? ಸರ್, ಅದೇ ಏನೋ ನಾವು ಮಂತ್ಲಿ ಕೊಡ್ತಿಲ್ಲ ಅಂತ ಬೇರೆಯವ್ರ ಕೈಲಿ ಹೇಳಿ ಕಳಿಸ್ತಾರೆ. ಯಾವ ಥರ ಮಂತ್ಲಿ ಕೊಡಬೇಕು ಅಂತ ಕೇಳಿದ್ರೆ ಮತ್ತೆ ನೋಡ್ತೀವಿ ಹೇಳ್ತೀವಿ ಅಂತ ವಾಪಸ್ ಹೊಂಟೋಗ್ತಾರೆ. ನಮಗೆ ಇಷ್ಟು ಕೊಡಬೇಕು ಅಂತಲೂ ಕೇಳ್ತಾ ಇಲ್ಲ. ಅದೇ ಥರ ಕೇಳಿದ್ರೆ ಅದನ್ನು ನಾವು ಬಿಸಾಕ್ಬಿಟ್ಟೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ಬೋದು. ಸರ್, ನಮ್ಮದು ರೋಡಲ್ಲಿ ಬರ್ತಾ ಹಿಡ್ದಿದ್ದಾರೆ. ನಾವು ಕೇಳಿದ್ವಿ ಈ ಥರ ನಮ್ಮ ಸ್ವಂತ ಹೊಡ್ಕೊಳ್ಳೋಕ್ಕೆ ಅಂತ. ಮಣ್ಣು ತೋಟಕ್ಕಾಗೋದು ಕೆಮ್ಮಣ್ಣು, ಸ್ವಲ್ಪ ಕೆಂಪು ಮಿಕ್ಸು ಮತ್ತು ಗೊಬ್ಬರ ಮಿಕ್ಸ್ ಮಣ್ಣು ತುಂಬ್ಕೊಂಡಿದ್ವಿ. ಹಾಕಿದ್ವಿ ಸರ್, ಒಂದು 7-8 ಟನ್ ಇರ್ಬೋದು. ಅದು ನಾವು ತೋಟದಲ್ಲೆಲ್ಲ ತೂಕ ಹಾಕೋದಕ್ಕಾಗೋದಿಲ್ಲ, ಆದ್ದರಿಂದ ನಾವು ತೂಕ ಸ್ವಲ್ಪ ಹಾಕ್ಕೊಂಡಿದ್ವಿ. ನಾವು ಅಲ್ಲಿ ತೋಟಗಳಲ್ಲೆಲ್ಲ ಅಳತೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ನಮಗೆ ಕೆಲಸ ಬೇಗ ಆಗೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಹಾಕ್ಕೊಂಡಿದ್ವಿ. ಹಂಗಂತೇಳಿ ನಾವು 35 ಟನ್ನು 40 ಟನ್ನು ತುಂಬಿಲ್ಲ, ಗಾಡಿ ಸಮೇತ ಸೇರಿ 38-37 ಟನ್ನು ಬಂದಿದೆ. ನಾವು ಅದಕ್ಕೆ ಹೇಳ್ತಾ ಇದ್ವಿ ಸರ್, ಅದು 28 ಟನ್ಗೆ ಒಂದು 7-8 ಟನ್ ಜಾಸ್ತಿನೇ ತುಂಬಿರ್ಬೋದು. ನಮ್ಮದು 7-8 ಟನ್ನು, ಇನ್ನು 15-20 ಟನ್ ತುಂಬ್ಕೊಂಡು ಹೋಗ್ತಾರೆ ಗಾಡಿಗಳು ಭಾಳಷ್ಟಿದ್ದಾವೆ. ಅವು ಯಾವನ್ನ ಹಿಡ್ಕೊಳ್ಳಿ, ಅವ್ರ ಪಾಡೇನೋ ಮಾಡ್ಕೊಳ್ಳಿ. ನಾವು ರೈತರು ಅಂತ ಗೊತ್ತಾಗಲ್ವ, ನಾವು ಗೊಬ್ಬರ ಮಣ್ಣು ತುಂಬಿರೋದು ಕಾಣಿಸಲ್ವ. ಎನಿ ಟೈಮ್ ನಮ್ಮ ಸ್ವಂತಕ್ಕೆ ಹೊಡಿತಾ ಇರ್ತೀವಿ. ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಲ್ಲ, ಅಟ್ಲೀಸ್ಟ್ ಸರಿಯಾಗಿ ಗಮನಿಸ್ಬಿಟ್ಟು ಆದರೂ ಒಂದು ರೆಸ್ಪಾನ್ಸ್ ಮಾಡಬೇಕಲ್ಲ. ಇವ್ರು ಅಫಿಷಿಯಲ್ ಆದರೆ ಇವ್ರ ಮನೆಯಲ್ಲಿ ಏನೋ ಚಿನ್ನದ ತಟ್ಟೆಯಲ್ಲಿ ಚಿನ್ನದ ತಿಂದು ಬದುಕ್ತಾರೆ ಇವರು. ನಾವು ದುಡಿದ್ರೆ ನಾವು ಬೆಳೆದ್ರೆ ಅಲ್ವಾ ಬೆಳೆ ತಿನ್ನೋಕ್ಕಾಗೋದು. ಇವರು ಆರ್ಟಿಒ ಅಧಿಕಾರಿಗಳೇ ಹೇಳೋದು ಬೇರೆ. ಡಿಸೆಂಬರ್ನಿಂದ ಗಾಡಿಯ ಟ್ಯಾಕ್ಸ್ ಕಟ್ಟಿಲ್ಲ ಎಂದು ವಾಹನವನ್ನು ಪತ್ತೆ ಹಚ್ಚಿ ಟ್ಯಾಕ್ಸ್ ಹಣ ಕಟ್ಟಿ ಎಂದು ನೋಟಿಸ್ ಕೊಟ್ಟಿರುತ್ತೆ. ಅದರಲ್ಲಿ ಲಾರಿಯಲ್ಲಿ ಅಧಿಕ ಭಾರ ಕೊಂಡೊಯ್ತಾ ಇದ್ದದನ್ನು ಕಂಡು ಪ್ರಕರಣ ದಾಖಲು ಮಾಡಿದ್ದಾರೆ. ಟ್ಯಾಕ್ಸ್ ಹಣವನ್ನು ಕೂಡ ಕಟ್ಟಿದ್ದಾರೆ. ಇದುವರೆಗೂ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಓವರ್ಲೋಡ್ ಕೇಸ್ಗಳಿಂದ 30 ಲಕ್ಷ ರೂಪಾಯಿಗಳ ಹಣದವರೆಗೂ ದಂಡ ಕಟ್ಟಿಸಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟದ ಕಾರಣ ದಂಡ ಹಾಕಿದ್ದಾರೆ ಅಷ್ಟೇ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. 3D9009 ಅಂತ ಒಂದು ವಾಹನ, ಟಿಪ್ಪರ್ ವಾಹನ, ನಮ್ಮ ಕಚೇರಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಶ್ರೀ ಸುಧೀರ್ ಬಾಬು ಅವರು ನಿನ್ನೆ ಗಾಡಿ ನಿಲ್ಲಿಸಿದಾಗ 1 ಡಿಸೆಂಬರ್ 24ರಿಂದ ಟ್ಯಾಕ್ಸ್ ಡ್ಯೂ ಇದೆ ಅಂತ ಅವರು ಪತ್ತೆ ಹಚ್ಚಿರ್ತಾರೆ. ಹಾಗೂ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿರ್ತಾರೆ. ಆಮೇಲೆ ಟ್ಯಾಕ್ಸ್ಗೆ ಚೆಕ್ ಮಾಡುವಾಗ ಅದರಲ್ಲಿ ಓವರ್ಲೋಡ್ ಕೂಡ
ವಾಹನದಲ್ಲಿ ಅಧಿಕ ಭಾರ ಕೊಂಡೊಯ್ತಾ ಇದ್ದಾರೆ ಅಂತ ಕೂಡ ಪತ್ತೆ ಹಚ್ಚಿ ಅದಕ್ಕೆ ಒಂದು ಪ್ರಕರಣ ದಾಖಲು ಮಾಡಿರ್ತಾರೆ. ಗೋಪಾಲಕೃಷ್ಣ ಅವರ ಪ್ರಕರಣನ ಇತ್ಯರ್ಥಗೊಳಿಸೋಕ್ಕೆ ಯಾವುದೇ ರೀತಿ ಕಚೇರಿಗೆ ಒಂದು ಲೆಟರ್ ಆದರೂ ಏನು ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ, ಇಲ್ಲಿವರೆಗೂ ಏನು ಕೊಟ್ಟಿಲ್ಲ. ಇತ್ಯರ್ಥ ಮಾಡೋಕ್ಕೆ ಅಂತ ಏನು ಕೊಟ್ಟಿಲ್ಲ. ಬಟ್ ಟ್ಯಾಕ್ಸ್ ಮಾತ್ರ ಈಗ 3 ಗಂಟೆ 53 ಆನ್ಲೈನು KR ಪುರಂಗೆ ಈಗ ಕಟ್ಟಿದ್ದಾರೆ 3:53ಕ್ಕೆ. ನಿನ್ನೆ ಪ್ರಕರಣ ದಾಖಲೆ ಮಾಡಿರೋದು, ಇವತ್ತು ಕಟ್ಟಿದ್ದಾರೆ ಅವರು ಟ್ಯಾಕ್ಸು. ಅಂದರೆ ಟ್ಯಾಕ್ಸ್ ಕಟ್ಟಿದ ಮೇಲೆ ಅವರು ಬಂದು ಇಲ್ಲಿ ನನ್ನ ಹತ್ರ ಕೂಡ ಭೇಟಿ ಮಾಡಿದ್ರು. ಒಂದು ಸತಿ ಚೆಕ್ ರಿಪೋರ್ಟ್ ಇಶ್ಯೂ ಆದಮೇಲೆ ಅದು ದಂಡ ಕಟ್ಟದೆ ಅದನ್ನ ಇತ್ಯರ್ಥ ಮಾಡೋಕ್ಕಾಗಲ್ಲ. ಇಲ್ಲ ನ್ಯಾಯಾಲಯಕ್ಕಾದರೂ ಚಾರ್ಜ್ ಶೀಟ್ ಮಾಡಬೇಕು, ಇಲ್ಲಾಂದರೆ ಇಲ್ಲಿ ದಂಡ ಕಟ್ಟೋ ಪ್ರಾವಿಷನ್ ಇರೋದ್ರಿಂದ ಇಲ್ಲಿ ದಂಡ ಕಟ್ಟಿ ಹೋಗ್ಬೋದಾಗಿತ್ತು. ಬಟ್ ಅವ್ರು ಇಲ್ಲಿವರೆಗೂ ಯಾವುದೇ ಅರ್ಜಿ ಕೊಟ್ಟಿಲ್ಲ. ಇದು ಕೇಸ್ ಅದು ಫಸ್ಟ್ ಮೇನ್ ವೈಲೇಷನು ಟ್ಯಾಕ್ಸ್ ಕಟ್ಟಿಲ್ಲ ಅವರು. ಸರ್ಕಾರಕ್ಕೆ ಬರಬೇಕಾಗಿರೋ ತೆರಿಗೆ 1/12/24ರಿಂದ ಡ್ಯೂ ಇತ್ತದು. 1/12 ಸುಮಾರು 1 ತಿಂಗಳಕ್ಕಿಂತ ಜಾಸ್ತಿ ಡ್ಯೂ ಇತ್ತು. ಗ್ರೇಸ್ ಪೀರಿಯಡ್ ಕೂಡ ದಾಟ್ಬಿಟ್ಟಿದೆ. ಅದು ಓವರ್ಲೋಡ್ ಕೂಡ ಇತ್ತು. ಚೆಕ್ ರಿಪೋರ್ಟ್ ನಾನು ನೋಡಿಲ್ಲ. ಅದು ಚೆಕ್ ರಿಪೋರ್ಟ್ ಓವರ್ಲೋಡ್ ಇದೆ ಅಂತ ಅವ್ರು ಹೇಳಿದ್ದು ನಾನು ಕೇಳಿದ್ದು. ಮಿನಿಮಮ್ ಓವರ್ಲೋಡ್ ಇರ್ಬೋದು, ಎಷ್ಟಿದೆ ಅದರಲ್ಲಿ ಏನಿದೆ ಅವ್ರು ಚೆಕ್ ಮಾಡಿದಾಗ ಎಲ್ಲ ಡೀಟೇಲ್ಸ್ ಬರೆದಿರ್ತಾರೆ. ಇನ್ಶೂರೆನ್ಸ್ ಆಗಲಿ, ಪರ್ಮಿಟ್ ಆಗಲಿ. ಬರೀ ಓವರ್ಲೋಡ್ ಮಾತ್ರ ಅಲ್ಲ, ಅದು ಅವ್ರದ್ದು ಅಲಿಗೇಷನ್ ಇದೆ. ನಾವು ಸುಮಾರು ನೋಡಿ ಇದರಲ್ಲೇ 146, 150, 172 ಕೇಸ್ ಬುಕ್ ಮಾಡಿ ಓವರ್ಲೋಡ್ ಕೇಸಸ್ಸು ಸುಮಾರು 20 ಸುಮಾರು ಒಂದು 30 ಲಕ್ಷದವರೆಗೂ ದಂಡ ಕಲೆಕ್ಟ್ ಮಾಡಿರ್ತೀವಿ ಓವರ್ಲೋಡ್ ಕೇಸಸ್ ಬುಕ್ ಮಾಡಿ. ಅವ್ರದ್ದು ಅಲಿಗೇಷನ್ ಏನಂತೇಳಿ, ಅಲಿಗೇಷನ್ ಅಂತ ಹೇಳೋಕ್ಕೆ ಅವ್ರೀಗ ಒಂದು ಅರ್ಜಿ ಆದರೂ ಕೊಟ್ಟರೆ, ನನಗೆ ಈ ಕೇಸ್ ಮುಗಿಸ್ಕೊಡಿ ಅಂತೇಳಿ ಅರ್ಜಿ ಆದರೂ ಕೊಟ್ಟರೆ ಅವ್ರನ್ನ ನಾವು ಕೇಳ್ಬೋದು, ಅಥವಾ ಏನು ಮಾಡ್ಬೋದು ಅಂತಾದರೂ ಯೋಚನೆ ಮಾಡ್ಬೋದು. ಅವರು ಡಾಕ್ಯುಮೆಂಟ್ಸು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಮ್ಮ ಇನ್ಸ್ಪೆಕ್ಟ್ರು ಕರೆಕ್ಟಾಗಿ ಆ್ಯಕ್ಚುಲಿ ಒಳ್ಳೆ ಕೇಸ್ ಅದು. ಅವರು ಟ್ಯಾಕ್ಸೇ ಕಟ್ಟಿಲ್ಲ ಅಂತ ಹೇಳಿದ್ಮೇಲೆ ಒಳ್ಳೆ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಅವರು, ನಮ್ಮ ಇನ್ಸ್ಪೆಕ್ಟ್ರು. ಮಾಡಿದ್ಮೇಲೆ ಅವ್ರು ಅರ್ಜಿ ಕೊಟ್ಟರೆ ಅವ್ರದ್ದು ಏನು ಅಹವಾಲಿದೆ ಕೇಳ್ಬೋದು. ಏನೂ ಕೊಡದೆ ಇವತ್ತು ಬಂದು ನಮ್ಮ ಕಚೇರಿ ಬಾಗಿಲಿಗೆ ಗೇಟ್ಗೆ ಗಾಡಿ ಅಡ್ಡ ನಿಲ್ಲಿಸಿ ಇದು ಮಾಡಿದ್ರು. ನಾವು ಪೊಲೀಸ್ ಅವ್ರಿಗೆ ಹೇಳಿ ಗಾಡಿ ತೆಗ್ಸೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಅಷ್ಟೇ. ಅವ್ರು ಅರ್ಜಿ ಕೊಟ್ಟರೆ, ಅವ್ರ ಹತ್ರ ಇರೋ ಡಾಕ್ಯುಮೆಂಟ್ಸ್ ಕೊಟ್ಟರೆ ಏನಾಗ್ಬೋದು, ಎತ್ತಾಗ್ಬೋದು ಅಂತ ಹೇಳಿ ಟೋಟಲ್ ಫೈನು ಇದು ಫೈನ್ ಎಷ್ಟಾಗ್ಬೋದು, ಪರ್ಮಿಟ್ ಏನಿದೆ, ಅವ್ರದ್ದು FC ಏನಿದೆ, ಇನ್ಶೂರೆನ್ಸ್ ಏನಿದೆ ಎಲ್ಲ ಚೆಕ್ ಮಾಡಿ ಹೇಳ್ಬೋದು ಟೋಟಲ್ ಅಮೌಂಟ್ಗೆ. ಒಟ್ಟಾರೆ RTO ಕಚೇರಿಯಲ್ಲಿ ಆಗಾಗ ಒಂದಲ್ಲ ಒಂದು ಸಮಸ್ಯೆಗಳಿಂದ ಸುದ್ದಿಯಲ್ಲಿ ಚಾಲ್ತಿಗೆ ಬರ್ತಾ ಇದೆ. ಈ ಹಿಂದೆಯೂ ಕೂಡ ಬಾಗೇಪಲ್ಲಿ ವ್ಯಾಪ್ತಿಯ ಬಸ್ ಮಾಲೀಕನೋರ್ವ RTO ಕಚೇರಿಯಲ್ಲಿ ಅಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟದ ಗಲಾಟೆಯನ್ನೇ ಮಾಡಿದ್ರು. ಈಗ ಗೋಪಾಲಕೃಷ್ಣ ಅವರು ತಿಂಗಳ ಮಾಮೂಲು ಕೊಡದ ಕಾರಣಕ್ಕೆ ಲಾರಿಯನ್ನು ಹಿಡಿದು ದಂಡ ಹಾಕ್ತಾರೆ ಅನ್ನೋ ಆರೋಪ ಚರ್ಚೆಗೆ ಗ್ರಾಸವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.